ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 10ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ ದಶಮೋಧ್ಯಾಯಃ. ವಿಹಾಯ ವೈರಿಣಂ ಕಾಮಮರ್ಥಂ ಚಾನರ್ಥಸಂಕುಲಂ ಧರ್ಮಮಪ್ಯೇತಯೋರ್ಹೇತುಂ ಸರ್ವತ್ರಾನಾದರಂ ಕುರು. ಅಷ್ಟಾವಕ್ರರು ಮುಂದುವರೆದು ಹೇಳುತ್ತಿರುವರು, ವೈರಿಯಾದ ಕಾಮ, ಅನರ್ಥಕ್ಕೆಲ್ಲ ಕಾರಣವಾದ ಅರ್ಥ, ಇವೆರಡಕ್ಕೂ ಕಾರಣವಾದ ಧರ್ಮ, ಇವನ್ನು ತ್ಯಜಿಸಿ ಎಲ್ಲವನ್ನೂ ಅನಾದರದಿಂದ ನೋಡು. ಸ್ವಪ್ನೇಂದ್ರಜಾಲವತ್ ಪಶ್ಯ ದಿನಾನಿ ತ್ರೀಣಿ ಪಂಚವಾ ಮಿತ್ರಕ್ಷೇತ್ರ ಧನಾಗಾರದಾರದಾಯಾದಿ ಸಂಪದಃ. ಮಿತ್ರ, ಕ್ಷೇತ್ರ, ಧನ, ಮನೆ, ಸತಿ ಮುಂತಾದವರನ್ನು 3 ದಿನವೋ 5 ದಿನವೋ ಇರುವ ಸ್ವಪ್ನ ಅಥವಾ ಇಂದ್ರಜಾಲವೆಂದು ಭಾವಿಸು. ಯತ್ರ ಯತ್ರ ಭವೇತ್ ತೃಷ್ಣಾ ಸಂಸಾರಂ ವಿದ್ಧಿ ತತ್ರ ವೈ ಪ್ರೌಢವೈರಾಗ್ಯಮಾಶ್ರಿತ್ಯ ವೀತ ತೃಷ್ಣಃ ಸುಖೀ ಭವ. ತೃಷ್ಣೆ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಸಂಸಾರ ಇದೆ. ಪ್ರೌಢ ವೈರಾಗ್ಯವನ್ನು ಆಶ್ರಯಿಸಿ ತೃಷ್ಣೆಯಿಂದ ಪಾರಾಗಿ ಸುಖಿಯಾಗು. ತೃಷ್ಣಾ ಮಾತ್ರಾತ್ಮಕೋ ಬಂಧಸ್ತನ್ನಾಶೋ ಮೋಕ್ಷವುಚ್ಯತೆ ಭವ ಸಂಸಕ್ತಿ ಮಾತ್ರೇಣ ಪ್ರಾಪ್ತಿ ತುಷ್ಟಿರ್ಮುಹುರ್ಮುಹುಃ. ತೃಷ್ಣೆಯೇ ಬಂಧನ, ಅದರ ನಾಶವೇ ಮೋಕ್ಷ. ಪ್ರಪಂಚದ ಮೇಲೆ ಅನಾಸಕ್ತಿಯಿಂದಲೇ, ಆತ್ಮ ಸಾಕ್ಷಾತ್ಕಾರದಿಂದಲೇ ನಿರಂತರ ಶಾಂತಿ. ತ್ವಮೇಕಶ್ಚೇತನಃ ಶುದ್ಧೋ ಜಡಂ ವಿಶ್ವಮತಸ್ತಥಾ ಅವಿದ್ಯಾಪಿ ನ ಕಿಂಚಿತ್ ಸಾ ಕಾಬುಭುತ್ಸಾ ತಥಾಪಿ ತೇ. ನೀನು ಏಕಚೇತನ ಶುದ್ಧ, ವಿಶ್ವ ಜಡ ಮತ್ತು ಅಸತ್ತು, ಅವಿದ್ಯೆಯಲ್ಲಿ ಏನೂ ಇಲ್ಲ. ಆದರೂ ತಿಳಿಯಬೇಕೆಂಬ ಆಸೆ ನಿನ್ನಲ್ಲಿ ಹೇಗೆ ಇರುವುದು? ರಾಜ್ಯಂ ಸುತಾಃ ಕಲತ್ರಾಣಿ ಶರೀರಾಣಿ ಸುಖಾನಿ ಚ ಸಂಸಕ್ತಸ್ಯಾಪಿ ನಷ್ಟಾನಿ ತವ ಜನ್ಮನಿ ಜನ್ಮನಿ. ನೀನು ಜನ್ಮ ಜನ್ಮದಲ್ಲಿಯೂ ರಾಜ್ಯ, ಸುತರು, ಸತಿಯರು, ದೇಹ ಮತ್ತು ಸುಖಕ್ಕೆ ಆಸಕ್ತನಾಗಿದ್ದರೂ ಅವನ್ನೆಲ್ಲ ಕಳೆದುಕೊಂಡಿರುವೆ. ಅಲಮರ್ಥೇನ ಕಾಮೇನ ಸುಕೃತೇನಾಪಿ ಕರ್ಮಣ ಏಭ್ಯಃ ಸಂಸಾರ ಕಾಂತಾರೇನ ವಿಶ್ರಾಂತಮಭೂನ್ಮನಃ. ಅರ್ಥ, ಕಾಮ, ಪುಣ್ಯ ಕರ್ಮಗಳು ಸಾಕು. ಇದರಿಂದ ಸಂಸಾರ ಕಾಂತಾರದಲ್ಲಿ ವಿಶ್ರಾಂತಿ ದೊರಕಲಿಲ್ಲ. ಕೃತಂ ನ ಕತಿ ಜನ್ಮಾನಿ ಕಾಯೇನ ಮನಸಾ ಗಿರಾ ದುಃಖಮಾಯ ಸದಂ ಕರ್ಮ ತದದ್ಯಾಪ್ಯುಪರಮ್ಯತಾಂ. ನೀನು ಎಷ್ಟು ಜನ್ಮಗಳಿಂದ ದೇಹ ಮತ್ತು ಮನಸ್ಸುಗಳಿಂದ ಕಷ್ಟಪಟ್ಟು ದುಃಖಕರವಾದ ಕರ್ಮಗಳನ್ನು ಮಾಡಿಲ್ಲ. ಆದ ಕಾರಣ ಇಂದಿಗಾದರೂ ನಿಲ್ಲಿಸು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.